ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತಿನ ಲಾಗು ಏನಂತ ನೋಡ್ಕೊಂಬರೋಣ. ನಾನು ಇವತ್ತು ಬೆಳಗ್ಗೆನೆ ಅಡುಗೆ ಮಾಡಾಕತ್ತೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ಬೇಕಂತಂದು, ಯಾಕಂದರೆ ಇವಾಗ ನೆಕ್ಸ್ಟು ಮೊಹರಂ ಬರಾಕತ್ತೈತಲ್ರಿ, ಹಂಗಾಗಿ ಮೊಹರಂಗೆ ಮನೆ ಕ್ಲೀನ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಎದ್ದ ತಕ್ಷಣ ಮತ್ತೆ ನಾಷ್ಟ ಮಾಡಿ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋದೆಲ್ಲ ಅಂದ್ಕೊಂಡು ಇವಾಗಲೇ ಅಡುಗೆ ಮಾಡಿ ನೆಕ್ಸ್ಟು ಊಟ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿದ್ರೆ ಆಯಿತು ಅಂತಂದು, ರೊಟ್ಟಿ ಉಂಡ್ರೆ ಸ್ವಲ್ಪ ಗಟ್ಟಿ ಹಾಕಿವಲ್ರಿ, ಹಂಗಾಗಿ ರೊಟ್ಟಿ ಪಲ್ಯ ಮಾಡಿದ್ರೆ ಆಯ್ತು ಅಂತಂದು ನಾನು ಬೆಳಗ್ಗೆನೆ ರೊಟ್ಟಿ ಮಾಡಿದೆ. ಆಮೇಲೆ ಮತ್ತೆ ನಾಷ್ಟ ಮಾಡಿದ್ವಿ ಅಂದರೆ ನಮ್ಮ ಮನೆಯವರು ಸ್ವಲ್ಪ ಹೊತ್ತಾಗನ ಮತ್ತೆ ಹಸುವಾಗುತ್ತಂತಂದು ಹೇಳ್ತಾರೆ, ಹಂಗಾಗಿ ಬೇಡ ತಿರ್ಗಾ ಮತ್ತೆ ಕೆಲಸ ಬಿಟ್ಟು ಎಲ್ಲಿ ಅಡುಗೆ ಮಾಡೋದಂತಂದು ಮುಂಜಾನೆ ರೊಟ್ಟಿ ಪಲ್ಯ ಮಾಡಿದೆ. ನಾವು ಮೊಹರಂಗೆ ಪ್ರತಿ ಸರಿ ಊರಿಗೆ ಹೋಗಿದ್ವಿ ರೀ. ಈ ಸರಿ ನೋಡೋಣ ದೇವ್ರು ಹೆಂಗೆ ತೋರಿಸ್ಕೊಡ್ತಾನಂಗೆ, ಏನೋ ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ರಜಾ ಸಹ ಇಲ್ಲ ಊರಿಗೆ ಹೋಗೋಕೆ. ನಾವು ಮೊನ್ನೆ ನಮ್ಮ ಅಕ್ಕ ತೀರ್ಕೊಂಡಿದ್ದಿಲ್ಲ, ಹಂಗಾಗಿ ನಾವು ಒಂದು ವಾರ ರಜೆ ಹಾಕಿ ಅಲ್ಲೇ ಊರಾಗೆ ಇದ್ವಿ. ಹಂಗಾಗಿ ಮತ್ತೆ ತಿರ್ಗಾ ರಜೆ ಕೊಡೋದಿಲ್ಲ, ನೋಡಬೇಕು. ಸದ್ಯಕ್ಕೆ ನಮ್ಮ ಮನೆಯವರು ಯಾರು ಹಬ್ಬಕ್ಕೆ ಬರ್ರಿ ಅಂತ ಫೋನ್ ಹಚ್ಚಿಲ್ಲ ಅನ್ನೋಕ್ಕಿಂತ ಇನ್ನು ಹಬ್ಬ ದೂರ ಐತಿ, ನೋಡೋಣ ಏನಾಗುತ್ತಂತಂದು ಈ ಸರಿ ನಾವು ಎಲ್ಲಿಗೂ ಹೋಗ್ಬಿಡ್ದಂತ ಡಿಸೈಡ್ ಮಾಡೀವಿ. ಇಲ್ಲೇ ಹಬ್ಬ ಮಾಡಿದ್ರೆ ಆಯಿತು ಅಂತಂದು, ಯಾಕಂದ್ರೆ ಇವರಿಗೆ ರಜೆ ಒಂದಿಲ್ಲ. ಆಮೇಲೆ ಸಾನ್ವಿ ಸ್ಕೂಲೂ ನಾವು ಭಾಳ ದಿನ ಲೇಟ್ ಮಾಡಿದ್ವಿ, ಹಂಗಾಗಿ ಸ್ಕೂಲಿಗೆ ಕಳಿಸ್ಬೇಕು. ಬರೀ ಇವಾಗ ಅಡುಗೆ ಎಲ್ಲ ಮುಗೀತು, ಅಡುಗೆ ಎಲ್ಲ ಮಾಡಿ ಊಟ ಮಾಡೋಣ. ನಮ್ಮ ಮನೆಯವ್ರದ್ದು ಮತ್ತು ನಮ್ಮ ಸಾನ್ವಿದು ಊಟ ಆಗೈತಿ. ಇವಾಗ ನಾನು ಸಹ ಊಟ ಮಾಡ್ತಾಯಿದ್ದೀನಿ, ಊಟ ಮಾಡೋಣ. ನಾನು ಇಲ್ಲಿ ಸಾಂಬಾರು ತೋರಿಸಿದ್ನಲ್ರಿ, ಸಾಂಬಾರು ಹುಳ್ಳಿ ಕಟ್ಸ್ ತೆಗೆದು ಸಾಂಬಾರು ಮಾಡೀನಿ. ಇದನ್ನು ನಾನು ಫಸ್ಟ್ ಟೈಮ್ ರೀ ಹಸಿಮೆಣ್ಸಿಕಾಯಿ ಹಾಕಿ ಸಾಂಬಾರು ಮಾಡಿದ್ದು. ಎಷ್ಟು ಸೂಪರ್ ಬಂದೈತೆ ಅಂದ್ರೆ ತುಂಬಾ ಸೂಪರ್ ಬಂದೈತಿ. ಯಾರಾದರೂ ಹಸಿಮೆಣ್ಸಿಕಾಯಿ ಹಾಕಿ ಈ ಥರ ಹುಳಿ ಕಟ್ ಸಾರು ಯಾರು ಮಾಡಿಲ್ಲ, ಮಾಡ್ಕೊಂತೀನಿ ರೀ, ತುಂಬಾ ಟೇಸ್ಟಾಗಿತ್ತು. ನಂಗಂತೂ ಪರ್ಸ್ನಲಿ ಇಷ್ಟ ಆಯಿತು. ನಾನು ಇದನ್ನು ಮಾಡಿದ ತಕ್ಷಣವೇ ಇಲ್ಲಿ ಸ್ಪೂನ್ ತೋರ್ಸಾಕತ್ತೀನಿ ಇಲ್ರಿ, ಈ ಸ್ಪೂನಲ್ಲಿ ಒಂದು ಸ್ಪೂನ್ ಕುಡ್ದೀನಿ. ತುಂಬ ಅಂದರೆ ತುಂಬಾ ಟೇಸ್ಟಾಗಿತ್ತು. ಇದು ಹುಳಿಕಟ್ಟು ಸಾರು ಯಾವ ರೀತಿ ಮಾಡೀನಿ ಅಂತಂದು ಬೇಕಾದರೆ ಕಮೆಂಟ್ ಮಾಡಿ ನೋಡಿ. ನಾನು ಮೊನ್ನೆ ಶೇಂಗಾ ಇಟ್ಟಿದ್ನಲ್ಲ, ಶೇಂಗಾನೇ ಏನೂ ಮಾಡೇ ಇಲ್ಲ, ಹಂಗೆ ಅಲ್ಲೇ ಇಟ್ಟೀನಿ. ಬನ್ನಿ ಇವಾಗ ಮನೆ ಕ್ಲೀನ್ ಮಾಡಮ್ರಿ. ನಮ್ಮ ಸಾನ್ವಿ ಮತ್ತು ನಮ್ಮ ಮನೆಯವರು ನಾ ಅಡುಗೆ ಮಾಡತ್ಲೇನ ಅವರು ಊಟ ಮಾಡಿ ಒಳಗಿನವೆಲ್ಲ ಸಾಮಾನನ ತಂದು ಹೊರಗಡೆ ಇಡಾಕತ್ತಾರ. ನಮ್ಮದು ಹಾಲ್ಯಾಗ ಏನೂ ಸಾಮಾನು ಇಲ್ಲರಿ, ಬೆಡ್ರೂಮ್ನಾಗ ಸಿಕ್ಕಾಪಟ್ಟೆ ಸಾಮಾನು ಅದಾವ. ಹಂಗಾಗಿ ಮೊದಲಿಗೆ ನಾವು ಬೆಡ್ರೂಮ್ನಾಗ ಕ್ಲೀನ್ ಮಾಡಿದ್ರೆ ಆಯ್ತು ಅಂತಂದು ಬೆಡ್ರೂಮ್ನಾಗ ಕ್ಲೀನ್ ಮಾಡಾಕತ್ತೀವಿ. ಆಮೇಲೆ ಹಬ್ಬನೂ ಇನ್ನೂ ಸ್ವಲ್ಪ ದೂರ ಐತಲ್ರಿ, ಅಮಾವಾಸ್ಯಾಗಿಂದ ಎಲ್ಲರೂ ಕ್ಲೀನ್ ಮಾಡ್ತಾರೆ. ಬಟ್ ನಮ್ಮ ಮನೆಯವ್ರಿಗೆ ರಜೆ ಇದ್ದಿಲ್ಲ. ಇಲ್ಲೆಲ್ಲ ಬೆಡ್ರೂಮ್ನಾಗ ಸ್ವಲ್ಪ ದೊಡ್ಡ ಚೀಲ ಅವೆಲ್ಲ ಬಾಕ್ಸು ಅವೆಲ್ಲ ಅದಾವಲ್ರಿ, ಅವನ್ನ ಇಳಿಸೋದು ಮತ್ತು ಎತ್ತಿಡೋದು ಒಬ್ಬಳಿಗೆ ಅಂದ್ರೆ ಆಗೋದಿಲ್ಲ. ಅಡುಗೆ ಮನೆ ಆದ್ರೆ ಬೇರೆ ಡಬ್ಬಿ ಇರ್ತಾವೆ, ಡಬ್ಬಿ ತಿಕ್ಕೋದು. ಆಮೇಲೆ ಹಾಲ್ಯಾಗಂತೂ ಏನೂ ಇಲ್ಲ. ಬನ್ನಿ ನಮ್ಮದು ಬೆಡ್ರೂಮ್ ಎಷ್ಟು ಖಾಲಿ ಅನ್ಸಕತ್ತೈತಿ ತೋರಿಸ್ತೀನಿ. ಇಲ್ಲಿ ನಾವು ಪೇಂಟ್ ಮಾಡಿಸ್ಕೊಡು ಅಂತ ಹೇಳಿದ್ವಿ, ಬಟ್ ಅವರು ಪೇಂಟ್ ಮಾಡಿಸ್ಕೊಟ್ಟಿಲ್ಲ, ಹಂಗೆ ಕೊಟ್ರೆ ಹೋಲ್ಬಿಡು. ನಾವು ಏನಿಲ್ಲಿ 5-6 ವರ್ಷ ಇರೋದಿಲ್ಲ, ಬಂದರೆ ಒಂದು 2 ವರ್ಷ ಇರಬೇಕಾದ್ರೆ ಭಾಳ, ಹಂಗಾಗಿ ಅವ್ರು ಇಷ್ಟ ಬಂದಾಗ ಪೇಂಟ್ ಮಾಡಿಸ್ಕೊಳ್ರಕ್ಕಂತಂದು ಸುಮ್ಮಾಗಿವಿ. ನೋಡಿ ಇದು ನಮ್ಮದು ಫ್ರಿಜ್ಜಿನ ಬಾಕ್ಸು. ನಾವು ಫ್ರಿಜ್ಜಿನ ಬಾಕ್ಸ್ನ ಎಲ್ಲಿ ಬಿಸಾಡಿಲ್ರಿ, ಹಂಗೆ ಇಟ್ಕೊಂಡ್ವಿ. ಯಾಕಂದ್ರೆ ಗಾಡಿ ಒಳಗೆ ಹೋಗ್ಬೇಕಾದ್ರೆ ಎಲ್ಲರೂ ಕ್ರ್ಯಾಚ್ ಆಗುತ್ತಲ್ರಿ, ಹಂಗಾಗಿ ನಾನು ಫ್ರಿಜ್ಜಿನ ಬಾಕ್ಸ್ನ ಹೋಗದೇ ಇಲ್ಲ. ಬನ್ನಿ ನಮ್ಮದು ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ಅಪ್ಪ ಮನೆ ಕ್ಲೀನ್ ಮಾಡತ್ಲೇನೆ ಸಾಕಾಗೋಯ್ತು. ನೈಟ್ ಬಂದು 7:30 ಆಯಿತು. 7:30ಗೆ ಮನೆ ಕ್ಲೀನ್ ಮಾಡೋದು ಮುಗೀತಿ. ನೋಡಿ ಇವಾಗ ಸಾಮಾನು ಎಲ್ಲಿದ್ದು ರಿಟರ್ನ್ ಅಲ್ಲೇ ಜೋಡಿಸಿದ್ವಿ. ಒಂದಿಷ್ಟು ವೇಸ್ಟು ಸಾಮಾನೆಲ್ಲನೂ ಹೊರಗಡೆ ಬಿಸಾಕಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿದ್ವಿ. ನೋಡಿ ಜಾಗ ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜ್ ಮಾಡೀವಿ. ಮನೆ ಕ್ಲೀನಾಗಿಂದ ಎಷ್ಟು ಮನೆ ಕಳೆ ಅನ್ನಿಸ್ತೈತೆ ಅಲ್ರಿ, ತುಂಬ ಅಂದ್ರೆ ತುಂಬ ಕಳೆ ಅನ್ನಿಸ್ತೈತಿ.
ಮೇಲ್ಗಡೆ ಇವು ಮೇಲ್ಗಡೆ ಇದ್ದ ಬಾಕ್ಸ್ ಎಲ್ಲ ಕೆಳಗಡೆ ಇಟ್ಟಿದ್ದೆ. ಈ ಕೆಳಗಡೆ ಬಾಕ್ಸ್ ಎಲ್ಲ ಮೇಲ್ಗಡೆ ಇಟ್ಟೀನಿ. ಏನೋ ಗೊತ್ತಿಲ್ಲ, ಹಂಗೆ ಸ್ವಲ್ಪ ಚೇಂಜ್ ಮಾಡಬೇಕನ್ಸುತ್ತೆ. ಹಂಗಾಗಿ ಚೇಂಜ್ ಮಾಡೀನಿ. ಕೂಡ ನೆಲ ಕೂಡ ಒರೆಸಿದ್ದಾಯಿತು. ಎಲ್ಲ ಒರೆಸಿ ಕ್ಲೀನ್ ಮಾಡೀನಿ. ನಮ್ಮ ಮನೆಯವರು ಊಟ ತರಕ್ಕೆ ಹೋಗ್ಯಾರಿ. ಅಡುಗೆ ಮಾಡೋವಷ್ಟು ಶಕ್ತಿ ಇಲ್ಲ, ಹಂಗಾಗಿ ಹೊರಗಡೆ ಹೋಗಿ ಊಟ ತಂಬರ್ತೀನಿ ಅಂತಂದು ಅವರು ಇವಾಗ ಊಟ ತರಕ್ಕೆ ಹೋದ್ರು. ಇಲ್ಲಿ ಕಾಣಿಸ್ತಾವಲ್ರಿ ಗೊಂಬಿ, ಅವನ್ನೆಲ್ಲ ನಾನು ಇಲ್ಲಿಟ್ಟಿದ್ದೆ. ನನಗೆ ಗೊತ್ತಿಲ್ಲ, ಒಂದು ಕಡೆ ಇದ್ದ ಸಾಮಾನು ಒಂದು ಕಡೆ ಇಡಕ್ಕೆ ಇಷ್ಟ ಆಗಲ್ಲ. ಹಂಗಾಗಿ ನಾನು ಅವನ್ನ ರಿಟರ್ನ್ ಟಿಜ್ರಿ ಮೇಲೆ ಇಡ್ಬೇಕು ಅನ್ನಿಸ್ತು. ಬಾಕ್ಸ್ನೆಲ್ಲ ಎಲ್ಲಿಟ್ಟು ಟಿಜ್ರಿ ಮೇಲೆ ಗೊಂಬಿ ಮತ್ತು ಒಂದು ಫೋಟೋ ಇಟ್ವಿ. ಈ ಬಟ್ಟೆ ಕೂಡ ಯಾವಾಗ ಚೇಂಜ್ ಮಾಡ್ತೀನೋ ಅನ್ಸಾಕತ್ತೈತಿ. ಹಂಗಾಗಿ ಬಟ್ಟೆ ಇಡಕ್ಕೆ ಜಾಗ ಇಲ್ಲ, ಅಲ್ಲೇ ಇಟ್ಟೀನಿ. ಬನ್ನಿ ನೋಡಿ ಹೆಂಗೆ ಕಾಣ್ಸಾಕತ್ತೀವಿ ಕೆಲಸ ಮಾಡಿ. ಒಂಥರ ಹುಚ್ಚಿ ಆದಂಗಾಗಿನಲ್ರಿ. ಸುಸ್ತಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗೈತಿ. ಇನ್ನು ಜಳಕ ಮಾಡಬೇಕು. ಜಳಕ ಮಾಡಿ ಊಟ ಮಾಡಬೇಕು. ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.